ಶಿರಾ ನಗರದಲ್ಲಿ ಮೊಳಗಿದೆ ತಿರಂಗ ಯಾತ್ರೆಯ ಸಂಭ್ರಮ. ರಾಷ್ಟ್ರಧ್ವಜ ಹಿಡಿದು ವಿದ್ಯಾರ್ಥಿಗಳು ಸಾರ್ವಜನಿಕರು ಮೆರವಣಿಗೆ. ಎಸ್ ವೀಕ್ಷಕರ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ದೇಶದ ಸೈನಿಕರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ದೇಶಾದ್ಯಂತ ತಿರಂಗ ಯಾತ್ರೆ ಮಾಡಲಾಗ್ತಾ ಇದೆ. ಅದರಂತೆ ಶಿರಾದಲ್ಲಿಯೂ ಕೂಡ ಬಿಜೆಪಿಯ ವತಿಯಿಂದ ಬೃಹತ್ ತಿರಂಗ ಯಾತ್ರೆಯನ್ನ ನಡೆಸಲಾಯಿತು. ಈ ತಿರಂಗ ಯಾತ್ರೆಯಲ್ಲಿ ಬೃಹತ್ ರಾಷ್ಟ್ರಧ್ವಜ ನೋಡುಗರ ಕಣ್ಮನ ಸೆಳೆಯಿತು. ಹೌದು, ಶಿರಾದ ಮುಖ್ಯ ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಈ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಬಿಜೆಪಿಯ ಮಧುಗಿರಿ ಜಿಲ್ಲಾ ಸಂಘಟನೆಯ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಮಾತನಾಡಿ, ಕಾಶ್ಮೀರದಲ್ಲಿ ಅಮಾಯಕ ಪ್ರವಾಸಿಗರನ್ನ ಕೊಂದ ಉಗ್ರರಿಗೆ ದೇಶದ ಸೈನಿಕರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಹುಟ್ಟಡಗಿಸಿದ್ದಾರೆ. ದೇಶದ ಸೈನಿಕರ ಶೌರ್ಯದ ಪ್ರತೀಕಾರವಾಗಿ ಈ ತಿರಂಗ ಯಾತ್ರೆಯನ್ನ ಮಾಡಲಾಗ್ತಿದೆ ಎಂದಿದ್ದಾರೆ. ಇವತ್ತು ಮೊನ್ನೆ ನಡೆದಿರತಕ್ಕಂಥ ಒಂದು ಹೇಯ ಕೃತ್ಯವನ್ನ ನಮ್ಮ ದೇಶದಲ್ಲಿ ಮಾಡತಕ್ಕಂಥ ಪಾಕ್ನ ಉಗ್ರಗಾರರ ವಿರುದ್ಧ ನಮ್ಮ ಸೈನಿಕರು ಎದೆ ಕೊಟ್ಟು ಹೋರಾಟ ಮಾಡಿ ಇವತ್ತು ನಮ್ಮ ಭಾರತದ ರಾಷ್ಟ್ರ ಧ್ವಜವನ್ನು ನಮ್ಮ ದೇಶದಲ್ಲಿ ಆರಿಸಲ್ಪಟ್ಟಿದ್ದಾರೆ. ಯಾಕಂದರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಹೆಣ್ಣು ಮಕ್ಕಳ ಒಂದು ಸಿಂಧೂರವನ್ನು ಅಳಿದಿರ್ತಕ್ಕಂಥ ವಿರುದ್ಧ ಇವತ್ತು ನಮ್ಮ ಸೈನಿಕರು ಹೋರಾಟ ಮಾಡಿ ಅವರನ್ನು ಸೆದೆ ಪಡೆದಿದ್ದಾರೆ ಬಂಧುಗಳೇ. ಯಾಕಂದರೆ ನಮ್ಮ ಹಕ್ಕು ಇದು. ನಾವು ಯಾವುದೇ ಒಂದು ಭಾರತ ದೇಶ ಶಾಂತಿ ಪ್ರಿಯವಾಗಿ ಎಲ್ಲ ಸಮಾಜವನ್ನು, ಎಲ್ಲ ರಾಜ್ಯದ ಎಲ್ಲ ಮತಬಾಂಧವರನ್ನು, ಎಲ್ಲ ಸಮಾಜ ವರ್ಗದವರನ್ನು ಒಟ್ಟಿಗೆ ತಾಟಕ್ಕೆ ಕೊಡ್ತಕ್ಕಂಥ ಯಾವುದಾದ್ರು ದೇಶ ಇದೆ, ಈ ಪ್ರಪಂಚದ ದೇಶ ಇದೆ ಅಂತ ಅದು ಭಾರತ ದೇಶ. ಅದಕ್ಕೆ ಇವತ್ತು ಏನು ಕಳೆದ 22ನೇ ತಾರೀಕು ಸುಮಾರು 3:30-4 ಗಂಟೆ ಸಮಯದಲ್ಲಿ ನಮ್ಮ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಗ್ರಾಮದಲ್ಲಿ ಹೋಗಿರ್ತಕ್ಕಂಥ ನಮ್ಮ ಪ್ರವಾಸಿಗರನ್ನು ಸುಮಾರು 26 ಜನ ಗುಂಡಿಕ್ಕಿ ಕೊಂದ್ರಲ್ಲ, ಆ ಪಾಕ್ರ ಉಗ್ರರು ಇವತ್ತು ನಮ್ಮ ಭಾರತ ದೇಶ ಹೋರಾಟ ಮಾಡಿ ಇವತ್ತು ಎದೆ ಬಟ್ಟಿ ನಮ್ಮ ದೇಶದಲ್ಲಿ ನಿಂತಿದೆ. ಅದಕ್ಕೆ ನಾನು ಮತ್ತು ಶಿರಾ ಮತ್ತು ಜಿಲ್ಲೆ, ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಇವತ್ತು ನಾವು ಸೈನಿಕರ ಪರವಾಗಿ ನಾವೆಲ್ಲರ ಇದ್ದೀವಿ ಅಂತೇಳಿ ಅವ್ರಿಗೊಂದು ಸಂದೇಶವನ್ನು ಕಳಿಸ್ಬೇಕಂತೇಳಿ ಇವತ್ತು ನಾವು ಶಿರಾ ನಗರದ ತಿರಂಗ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ತಿರಂಗ ಯಾತ್ರೆಯು ಶಿರಾದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿತು. ಬೃಹತ್ ರಾಷ್ಟ್ರ ಧ್ವಜವನ್ನ ಹಿಡಿದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮೆರವಣಿಗೆಯಲ್ಲಿ ಸಾಗಿದ್ರು. ತಿರಂಗ ಯಾತ್ರೆಯನ್ನ ಕಂಡ ಜನರು ಹರ್ಷೋದ್ಗಾರವನ್ನ ಕೂಗಿದ್ರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.